ಬಟ್ ಇದೆಲ್ಲ ಕೋರ್ಟ್ನಲ್ಲಿ ಸಾಕ್ಷಿ ಆಗುತ್ತಾ ಸರ್? ಇದೆಲ್ಲ ಒಪ್ತಾರಾ? ಅವರೇ ಮತ್ತೆ ಇಷ್ಟೊತ್ತು ಹೇಳಿದೆ ನಾನೇನು, ಎವಿಡೆನ್ಸ್ ಆ್ಯಕ್ಟಲ್ಲಿ ಇದಕ್ಕೆಲ್ಲ ಮಹತ್ವ ಇದೆ. ನಾನು ಹೇಳಿದೆ ಇದೆಲ್ಲ ಕೂಡ ಒಂದಕ್ಕೊಂದು ಗಟ್ಟಿ ಸರಪಣಿ ಆಗಬೇಕಷ್ಟೇ. ಎ ಫಾರ್ಮಿಡಬಲ್ ಚೈನ್ ಅಂದರೆ ಗಟ್ಟಿಯಾದ ಸರಪಳಿ ಆಗಬೇಕು. ಅದಕ್ಕೆ ಒಂದೊಂದು ಕೊಂಡಿಗೂ ಒಂದೊಂದು ಸಾಕ್ಷಿ ಅಂತ ತಗೊಂಡ್ರು ಕೂಡ ಈ ಥರದ್ದು ಆ ಥರದ್ದು 36, 40, 50, 60, 70 ಇರ್ಬೋದು ಇದರಲ್ಲಿ. ಹಾಗಿದ್ದರೆ ಎಲ್ಲರದ್ದು ಒಂದೊಂದು ಪಾತ್ರ ಇರುತ್ತೆ. ಈಚ್ ಒನ್ ಹ್ಯಾಸ್ ಪ್ಲೇಡ್ ಇಸ್ ರೋಲ್ ಅಲ್ಟಿಮೇಟ್ಲಿ ಟು ಡನ್ ಅವೇ ವಿತ್ ಹಿಮ್. ಅದು ಆಗಿರೋದು ಆದಮೇಲೂ ಅವ್ರಿಗೆ ಗೊತ್ತಿದೆ. ಯಾರಾದರೂ ಬಂದು ಹೇಳಿದಾರೇನೋ ನಾನೇ ಮಾಡಿದ್ದೀನಿ ಅಂತ? ಮಾಡಿದರೂ ಕೂಡ ಪ್ರಾಕ್ಸಿ ಸುಳ್ಳು. ಅವ್ರು ಬೇರೆ ಕವರಪ್ ಮಾಡ್ಕೊಂಡ್ಬಂದು ಹೇಳಲಿಕ್ಕೆ ಬಂದಿದ್ದಾರೆ. ಯಾತಕ್ಕೆ ಬಂದಿದ್ದಾರೆ? ಫಾರ್ ಗೇನ್. ಸುಳ್ಳು ಹೇಳಲಿಕ್ಕೆ ದುಡ್ಡು ತೊಗೊಂಡು ಬಂದಿದ್ದಾರೆ. ಅವ್ರು ನಂಬ್ತಾರ? ಹಾಗೆ. ಆಮೇಲೆ ದುಡ್ಡು ಎಲ್ಲಿಂದ ಬಂತು ಇವಾಗ ಟ್ರೇಸ್ ಮಾಡಿದ್ದಾರೆ. ನೀನು ಯಾಕೆ ಕೊಡಬೇಕು ದುಡ್ಡು ಸುಳ್ಳು ಹೇಳಲಿಕ್ಕೆ? ಬಿಕಾಸ್ ಯು ಆರ್ ಫೌಂಡ್ ಗಿಲ್ಟಿ ಆಫ್ ಇಟ್. ಇದು ಕಾನೂನಲ್ಲೇ ಅವಕಾಶ ಇದೆ. ಮಿಸ್ಇನ್ಫಾರ್ಮಿಂಗ್ ದ ಪೊಲೀಸ್ ಆರ್ ದಿ ಅಥಾರಿಟಿ ಟು ಮಿಸ್ಲೀಡ್ ದೆಮ್ ಅಂತ. ಈಗ ನಾನು ಒಂದು ಆಕ್ಷನ್ ತೆಗೆಯುವಂಥ ಅಧಿಕಾರಿ, ಪೊಲೀಸ್ ಅಧಿಕಾರಿ ಅಂದರೆ ಈ ಥರದ ಆ ಒಂದು ಇನ್ಫಾರ್ಮೇಷನ್ ಮೇಲೆ ಈ ಥರ ಒಂದು ಕಾಯ್ದೆ ಇದೆ, ಕಾಯ್ದೆ ಅಡಿಯಲ್ಲಿ ಕಲಂ ಇದೆ, ಕಲಂ ಪ್ರಕಾರ ನಾನು ಕ್ರಮ ಜರುಗಿಸ್ಬೇಕಂತ ಜರುಗಿಸೋದಾದರೆ ಅದು ಬರ್ತದೆ, ಆಟೋಮೆಟಿಕ್ಕಾಗಿ ಬರ್ತದೆ. ಅವನಿಗೆ ಸುಳ್ಳು ಹೇಳಿದ್ರೂ ನಿಜ ಹೇಳಿದನೋ ಅಂತ ಅರಿವಾಗಲ್ಲ ಅಥಾರಿಟಿಗೆ. ಇವರು ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿ ಅವರನ್ನು ದಾರಿ ತಪ್ಪಿಸಿದರೆ ಅದು ಕೂಡ ಅಪರಾಧನೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.